ನೋಡಿ ಗಾಯ್ಸ್, ನೋಡಿ ಜಿಂಕೆ ನೋಡಿ ಜಿಂಕೆ. ಬ್ಲ್ಯಾಕ್ ಪೂಸಿ ಇನ್ನೊಂದು ವಾಕ್ ಪ್ಲಾನಲ್ಲಿ ಅರ್ಲಿ ಮಾರ್ನಿಂಗ್ ಆಗಿರೋದು ಚೆನ್ನಾಗಿರೋದು, ಕ್ರೇಜಿ ಇರೋದು. ಅಲ್ಲಿ ನೋಡೋದು ಟಾಪು, ಅಲ್ಲೂ ಕ್ರೇಜಿ. ಸಾಡೋಣ ಅಂತ ಬಂದರೆ ಟೇಬಲ್ ಕೋಟೆ ಆ ಕಡೆಗೆ ಒಂದು ಈ ಕಡೆಗೆ. ಹಾಯ್ ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಬ್ಯಾಂಗ್ಳೂರಿಗೆ ಬಂದಿದೆ. ನಿನ್ನೆ ಬ್ಯಾಂಗ್ಳೂರಿಗೆ ಬಂದು ಎಲ್ಲ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಮನೆಗೆ ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ. ಸಡನ್ಲಿ ನೈಟ್ ಯಾಕೋ ಪ್ಲ್ಯಾನ್ ಚೇಂಜ್ ಆಯಿತು. ನನ್ನ ಫ್ರೆಂಡ್ ಇದ್ದವನು ವೈನಾಡಿಗೆ ಹೋಗೋಣ, ಇಲ್ಲಿಂದ ಹತ್ರ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂದು. ವೈನಾಡ್ ಅಲಿಯಾಸ್ ತಾಯ್ನಾಡ್. ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಅಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಆದ್ವಿ. ಈಗ 1 o'clock ಬಿಟ್ವಿ. ಈಗ ಹೋಗ್ತಾ ಇದ್ದೀವಿ. ಇನ್ನೊಂದು 100 kilometers ಇದೆ. ಬನ್ನಿ, ಇಲ್ಲಿ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ. ತೋರಿಸ್ಕೊಳ್ಳ. ಫುಲ್ಲು ಸ್ನೋ ಇದೆ ಗೈಸ್. ಫುಲ್ಲು ಸ್ನೋ ಗೈಸ್, ಕ್ರೇಜಿ ಅಂದ್ಕೊಳ್ಳಿ. ಈಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ತೋರಿಸ್ತೀನಿ. ಇವಾಗ ಫಾಗಲ್ಲಿ ಏನೂ ತೋರ್ಸೋಕ್ಕಾಗಲ್ಲ, ಸೊ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಗೈಸ್, ಎಲ್ಲ ಸಡನ್ಲಿ ಪ್ಲ್ಯಾನು, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಫುಲ್ಲು ಸ್ನೋ ಇದೆ, ಏನೇನು ಕಾಣ್ತಾ ಇಲ್ಲ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಎಲ್ಲ ಸಡನ್ನಾಗಿ ಅನ್ಪ್ಲ್ಯಾನ್ ಟ್ರಿಪ್ ಹೇಗಿರುತ್ತೆ ಅಂತ ಬನ್ನಿ ಗೈಸ್ ತೋರಿಸ್ತೀನಿ. ಆ್ಯಕ್ಚುಲಿ ಬಂದಿದ್ದು ನಾವಿಬ್ಬರೇ. ಅಲ್ಲಿಂದ ನಮ್ಮ ಬ್ರದರ್ ಒಬ್ಬರು ಬೆಂಗಳೂರಲ್ಲಿ ಸಾಗರ್ ಅನ್ನೋರು ಜಾಯ್ನ್ ಆದರು. ಹಂಗಾಗಿ 3 members ಹೋಗ್ತಾ ಇದ್ದೀವಿ. ಈಗ ನಿಯರ್ ಬೈ ಇದ್ದೀವಿ ಆ್ಯಕ್ಚುಲಿ, ಅಲ್ವಾ? ನಿಮ್ಮ ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಲಿಟ್ರಲ್ಲಿ ಏನೇನು ಕಾಣ್ತಿಲ್ಲ ಗೈಸ್. ಯಾರಿಗಾರು ಏನಾರ ಕಂಡ್ರೆ ಕಮೆಂಟ್ ಮಾಡಿ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಈಗ ಟೈಮ್ ಎಷ್ಟಾಗಿತ್ತು ಮಚ್ಚ? 4:30. ಕರೆಕ್ಟ್ ಟೈಮ್ ನೋಡೋಣ. 4:27. ಎಷ್ಟು? 4:27. ಕರೆಕ್ಟ್ 4:27 ಆಗಿದೆ ಗಾಯ್ಸ್. ನೋಡಿ ಯಾವ ಥರ ಇದೆ ವೆದರು. ಓ ವಾ, ಅಂದರೂ ಅನ್ಪ್ಲ್ಯಾನ್ಡ್ ಹೋಗೋದೇ ಒಂಥರ ಮಜಾ ಅಲ್ವಾ? ಎಲ್ಲರೂ ಹೋಗ್ಬೇಕು ಅಂತ ಫಿಕ್ಸ್ ಆಗಿ ಕೆಲವೊಂದು ಟೈಮ್ ಹೋಗೋದಿಲ್ಲ ಟ್ರಿಪ್ಪಿಗೆ. ನಾವು ಎಲ್ಲೋ ಹೋಗ್ಬೇಕು ಅನ್ಕೊಂಡು, ಏನೋ ಮಾಡ್ಬೇಕು ಅನ್ಕೊಂಡು ಬಂದ್ವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಸಾಗರ್ ಯಾರು ಅಂತ ತೋರಿಸಿರ್ಲಿಲ್ಲ ನೋಡಿ. ಸಾಗರ್, ಹಾಯ್ ಹೇಳು ಸಾಗರ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬಾಯ್ಸ್ ಎಲ್ಲ ಮಕ್ಕಂಡ್ರು. ಬಂದಿರೋದೇ 3 ಜನ, 2 ಆಗಲೇ ಉಳ್ಕೊಂಡವ್ರೆ. ಫುಲ್ಲು ರೋಡ್ ಮಾತ್ರ ಭಯಾನಕರ ಇದೆ. ಎಚ್ಚರಿಕೆ, ಕಾಷನ್ಸ್, ವೈಲ್ಡ್ ಅನಿಮಲ್ ಕ್ರಾಸಿಂಗ್ ಅಂತ ಬರ್ತಾ ಇದೆ. ಯಾವಾರ ನಮ್ಮ ದೃಷ್ಟಕ್ಕೆ ಬೆಳಗಿನ ಜಾವ ವೈಲ್ಡ್ ಅನಿಮಲ್ ಕಂಡ್ರು ಕಾಣ್ಬೋದು. ನೋಡ್ರಿ ವಿಡಿಯೋನ ಕೊನೆವರೆಗೂ. ನಿಮಗೆ ಯಾವ್ದಾರ ಕಾಣಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ಮಂಜಲ್ಲಿ ನನಗೇನು ಕಾಣ್ತಿಲ್ಲ, ನೋಡುವ. ಆ್ಯಕ್ಚುಲಿ ನಾವು ಬೆಂಗಳೂರನ್ನ ಮಧ್ಯರಾತ್ರಿ 1 ಗಂಟೆಗೆ ಬಿಟ್ವಿ. ಈಗಾಗಲೇ 4:30 ಆಗಿದೆ. ಇನ್ನೊಂದು 85-90 kilometers ವಯನಾಡು. ನಾನು ಫಸ್ಟ್ ಟೈಮ್ ಬರ್ತಿರೋದು ಗೈಸ್ ವಯನಾಡಿಗೆ. ಎಲ್ಲ ಅನ್ಪ್ಲ್ಯಾನ್ಡಾಗಿ ಬಂದಿದ್ದೀನಿ. ನೋಡೋಣ ಏನೇನಾಗುತ್ತೋ, ಏನೇನು ತೋರ್ಸೋಕ್ಕಾಗುತ್ತೋ ತೋರಿಸ್ತೀನಿ. ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ಈ ವೆದರ್ ನೋಡ್ಬಿಟ್ಟೆ ವಿಡಿಯೋ ಮಾಡಬೇಕು ಅಂತ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಅನ್ನಿಸ್ತು ನನಗೆ. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಏನಂದ್ರೆ ಲಿಟ್ರಲಿ ಇಲ್ಲಿ ಹೊಡೆಯೋದಕ್ಕೆ 2 ಬೀಜ ಗಟ್ಟಿಗಿರಬೇಕು ಗೈಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ಏನ್ ಹೇಳಿ? ಕಾಣ್ತಿಲ್ಲ. ಬೀಜ
ಏನಂತೀಯಪ್ಪ, ನಿನಗೇನು ಅನ್ಸೈತೆ ಹೇಳಪ್ಪ? ಏನಾರು ಕಾಣಿಸ್ತೈತಾ ಹೇಳಪ್ಪ ನೀನು. ಬಾಯಿಗೆ ಬರ್ತಾವೆ ಎಲ್ಲ ಇಲ್ಲಿ. ಹೌದಾ ಇಲ್ಲ? ಲಿಟ್ರಲ್ ಏನು ಕಾಣ್ತಾನೆ ಇಲ್ಲ. ಏನೋ ಕಾಣಿಸಿದ್ರೆ ಹೇಳಪ್ಪ, ಆಯ್ತು. ಇಲ್ಲಿ ಹೊಡಿಬೇಕಂದ್ರೆ ಬೇಕದು. ಅದೇನಂತಾರಲ್ಲ, ಇದು ಕಾರ್ ಕಲಿಯೋ ಟೈಮಾ? ಏ ಸುಬಿ, ಹಂಗೆ ಜಂಕ್ ಹೋಗ್ತೀನಿ ಕಣ, ನೋಡ ಹೌದಂತ ಇಲ್ಲಂತೀಯ? ಹೌದೌದು, ಏಕಾಗ್ರತೆ ಬಹಳ ಮುಖ್ಯ. ಹೌದೌದು, ಏಕಾಗ್ರತೆ ಇಂಗ್ಲೀಷಲ್ಲಿ ಏನಂತಾರೆ? ಡೆಡಿಕೇಶನ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಡೆಡಿಕೇಶನ್. ನಿನಗೆ ಡೆಡಿಕೇಶನ್ ಯಾಕಲೇ ಬೇಕು, ಕಾನ್ಸಂಟ್ರೇಷನ್ ಬೇಕಲ್ಲ ನನಗೆ ಹುಡುಗ. ಗಾಯ್ಸ್, ಟ್ರಿಪ್ ಹೋಗೋಣ ಅಂತ ಏನೋ ಡಿಸೈಡ್ ಆದ್ವಿ. ಹೋಗೋಣ ಅಂತ ಇದ್ದಾಗ ಇದ್ದಿದ್ದು ಜೋಶು ಈಗಿಲ್ಲ. ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, 1 ವಿಕೆಟ್ ಡೌನು, ಇನ್ನೊಂದು ವಿಕೆಟ್ ಹಂಗೆ ತಿರ್ಕೊಂಡಿದೆ. ಈಗ ನಾನು ಒಬ್ಬನೇ ಹೋಗ್ಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಕುದುರೆ ಓಡಿ ಬಂದಿತ್ತ, ಯಾರಿಗೂ ಹೇಳಂಗಿಲ್ಲ ಗಾಯ್ಸ್, ಒಬ್ಬನೇ ಇದ್ದೀನಿ, ಬೇಜಾರಾಗ್ತಿದೆ. ಮೊಲ ಗಾಯ್ಸ್ ಕಾಣ್ತಾ ಗಾಯ್ಸ್? ಯಾರಿಗಾರ ಕಂಡಿದ್ರೆ ಕಮೆಂಟ್ ಮಾಡಿ. ಫೈನಲಿ ಸಾಗರ್ ಎದ್ದ, ಒಂದು 20 ನಿಮಿಷ ಮಲ್ಕೊಂಡು. ಈ ರೋಡ್ ತೋರ್ಸಪ್ಪ, ಇಲ್ಲಿ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ರೋಡ್ ಹೆಂಗೈತೆ ನೋಡ್ರಿ ಗೈಸ್. ಇದು ಯಾವ್ದೋ ಒಳಗಡೆ ಬಂದ್ವಿ, ಒಂದು 60 ಕಿಲೋಮೀಟರ್ಸ್ ಐತಿ. ರೋಡ್ ಅನ್ನೋದು ಫುಲ್ ರೋಡ್ ತೋರಿಸಿ ಕರೆಕ್ಟಾಗಿ ಎಲ್ಲ ಗುಂಡಿ ಕೆಳಗಡೆ ತೋರಿಸಿ. ಕಾಣ್ತಿಲ್ಲಲ್ಲ? ಕಾಣ್ತಾ ಇದೆ ಫುಲ್. ಅದರಲ್ಲಿ ಟಾರ್ಚ್ ಆಫ್ ಮಾಡ್ರಿ, ಕರೆಕ್ಟಾಗಿ ಕಾಣ್ತದೆ ಅಲ್ಲ ಗೈಸ್? ರೋಡ್ ಮಾತ್ರ ಫುಲ್ ಹಾರಿಬಲ್ ಐತಿ. ಸುತ್ತಮುತ್ತ ನೋಡಿದ್ರೆ ಫುಲ್ ನೋಡಿ, ಸುತ್ತಮುತ್ತ ಫುಲ್ ಕಾಡು. ನಿನಗೆ ಮತ್ತೇನೋ ಬೇಕು, ನಿನಗೆ ಏನೋ ಬೇಕು? ಫುಲ್ ಕಾಡು. ಗೈಸ್, ವೆದರ್ ಮಾತ್ರ ಕ್ರೇಜಿ ಇದೆ. ಈಗ ಕೇರಳ ಎಂಟ್ರಿ, ವಯನಾಡ್ ಕೇರಳ ಎಂಟ್ರಿ ಬಂದ್ವಿ. ನಿಮಗೆ ವೆದರ್ ಹೇಗಿದೆ? ಮನೆಗಿದ್ದೀರಲ್ಲ, ಬರ್ರೋ ವಯನಾಡ್, ಬರ್ರೋ ನೋಡ್, ಬರ್ರೋ ನೋಡ್ರೋ ಹೆಂಗಿದೆ ವೆದರ್ನ. ಸವಿಬೇಕು ಕಣ್ರು, ಸವಿಬೇಕು. ನೋಡಿ ಗಾಯ್ಸ್, ನೋಡಿ ಜಿಂಕೆ ನೋಡಿ, ಜಿಂಕೆ ಇಲ್ಲಿದೆ ನೋಡಿ, ಹಾಕಲ್ಲಿ ತೋರ್ಸಿ ಗಾಯ್ಸ್. ಕ್ರೇಜಿ ಜಿಂಕೆ. ಈಗೇನಾ ಜೋಪಾನ ಇನ್ನು ಸ್ವಲ್ಪ ಜೋಪಾನ, ಎಲ್ಲ ನಿನ್ನ ಬಳಿ, ನನ್ನ ಜೀವನ ನಿನ್ನ ಕೈಲಿ ಬಂದಾನೆ. ಫೈನಲ್ಲಿ ಎಳ್ಳೀರು ಕುಡಿಯೋಣ ಅಂತ ಬೆಳಬೆಳಗ್ಗೆ. ತಿಗಾ ಮುಚ್ಕೊಂಡು ಕುಡಿಯಲೇ, ಹುಚ್ಚು ಹೊಯ್ಲೇಬೇಕು, ಹೋಗಿ ಬರ್ತಿಲ್ಲ ಬಿಟ್ಟು. ಇಲ್ಲೊಂದು ಕಡೆ ನಿಲ್ಸಿದ್ದೀವಿ. ರೆಸಾರ್ಟಿಗೆ ಬಂದ್ವಿ. ವ್ಯೂ ಮಾತ್ರ ಕ್ರೇಜ್ ಇದೆ ಇಲ್ಲಿಂದ. ಪೂಲ್ ಗಿಲ್ಲೆಲ್ಲ ಇದೆ. Oh, this is fire camp area? No sir, grilling area. Grilling area? Okay. ಚೆನ್ನಾಯ್ತಲ್ಲ ಮೂವಿ? ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದು ಡೈನಿಂಗ್ ಏರಿಯಾ.
ಪರ್ಫೆಕ್ಟ್ bro, this is one fire camp area. What is that, bro? Skybag, sir. Skybag. Skywalks, right? Okay, thank you. Oh, Ice Sagar. Come, please come. Now only. Come. I love you. ಸಾರಿ ಗಾಯ್ಸ್, ಆಗಲೇ ತೋರ್ಸೋಕ್ಕಾಗಲಿಲ್ಲ. ಇವತ್ತೇನಪ್ಪ ಅಂತಂದರೆ ಬಂದ್ವಿ ಸುಸ್ತಾಗಿ, ಬಂದ ತಕ್ಷಣ ಇಲ್ಲಿ ರೆಸಾರ್ಟಿಗೆ ಬಂದಿದ್ದೀವಿ. ಇವತ್ತು ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ. ನಾಳೆ ಇಲ್ಲಿ ವಯನಾಡ್ ಹತ್ರ ಸುತ್ತಮುತ್ತ ಪ್ಲೇಸಸ್ ಇರೋನ್ನ ತೋರ್ಸೋಕ್ಕೆ ಟ್ರೈ ಮಾಡೋಣ. ಇವತ್ತು ವೆಕೇಷನ್ ಒನ್ ಡೇ ಪೂರ್ತಿ ರೆಸಾರ್ಟಲ್ಲೇ ಚಿಲ್ ಮಾಡೋಣ ಅಂತ ಗೈಸ್. ನಿಮಗೆ ರೂಮು, ಇದು ರೆಸಾರ್ಟಿನ ವ್ಯೂ ಯಾವ ಥರ ಇದೆ ಅಂತಂದು ನೋಡುವಂತ ಬನ್ನಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ವ್ಯೂ ಮತ್ತು ರೂಮಿಂದು ಎಲ್ಲ ಟೂರ್ ತೋರಿಸ್ತೀನಿ. ಮಧುಸೂದನರೇ ಬನ್ನಿ, ಬ್ರೇಕ್ಫಾಸ್ಟ್ ಮಾಡೋಣ. ಫಸ್ಟ್ ಹೊಟ್ಟೆ ಹಸಿ ಆಗ್ಬಿಟ್ಟೈತಿ. ಫಸ್ಟು ನಾನು ಆಗಲೇ ಬೇರೆ ಫ್ರೆಶ್ ಅಪ್ ಆಗಿ ಬಂದ. ಇವ್ರು ವಾಟರ್ ಬಾಟ್ಲ್ ಕೇಳಿದ್ರೆ ವಾಟರ್ ಬಾಟ್ಲೇ ಇಲ್ಲ ಅಂತಾರಲ್ಲ. ಭೈ ಇದರ ಬಾಟಲ್ ನೈ ಇದೆ, ನೈ ಮಿಲ್ತೆ ಎಲ್ಲ ಗೊತ್ತು, ಸುಮ್ಮನೆ ಶೋ. ವಾಟರ್ ಬಾಟಲ್ ಹಾಂ, ಏನೇನೋ ಅರ್ಧಂಬರ್ಧ ಹಿಂದಿ ಮ್ಯಾನೇಜ್ ಮಾಡಿದ್ವಿ. ನಮಗೂ ಬರಲ್ಲ. ಅವ್ರು ನೋಡಿದ್ರೆ ತಮಿಳ ಮಾತಾಡ್ತಾರೆ, ಮಲಯಾಳ ಮಾತಾಡ್ತಾರೆ. ಹೌದು, ಸೂಪರ್ ಆಗಿದೆ. ಎರಡನೇ ಭಾಗ ವೆಯ್ಟ್ ಮಾಡಬೇಕು. ಇಲ್ಲ ಮೇಲೆ ಹೋಗ್ಬೇಕಂತ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ರೇಜಿ ಇದೆ ಇಲ್ಲಿ ವ್ಯೂ. ಇಲ್ಲೆಲ್ಲ ಇಂಡೋರ್ ಗೇಮ್ಸ್ ಇದೆ. ಕೇರಮ್ ಫುಟ್ಬಾಲ್ ಎಲ್ಲ ಇತ್ತು ಮಾವ. ಟೇಬಲ್ ಟೆನ್ನಿಸ್ ಇದೆ, ಕೇರಮ್ ಇದೆ, ಆಡ್ಬೋದು. ಆಮೇಲೆ ಬಂದು ಆಡೋಣ. ಫಸ್ಟ್ ತಿನ್ನೋಕ್ಕೆ ಹೋಗೋಣ ಬನ್ನಿ ಗೈಸ್. ಪೂಸಿ, ಬ್ಲ್ಯಾಕ್ ಪೂಸಿ. ಇದು ಬಾರ್ಬಿಕ್ಯೂ ಮಾಡ್ಕೊಳ್ಳುವ ಸ್ಥಳ ಅಂತೆ. ಬನ್ನಿ ತೋರಿಸ್ತೀನಿ. ಇದೆಲ್ಲ ಬಾರ್ಬಿಕ್ಯೂ ಮಾಡೋ ಸ್ಥಳ. ಆರಾಮಾಗಿ ಕೂರ್ಲಿಕ್ಕೆಲ್ಲ ಮಸ್ತಿದೆ. ಬೆಟ್ಟ ಗುಡ್ಡ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ ವ್ಯೂ. ಅರ್ಲಿ ಮಾರ್ನಿಂಗ್ ನಮ್ಮ ಇವತ್ತಿನ ಬೆಳಗ್ಗೆಯ ಮುಂಜಾನೆಯ ಉಪಹಾರ 3 ಪೂರಿಯೊಂದಿಗೆ ಸ್ಟಾರ್ಟ್ ಆಗುತ್ತಿದೆ. ಪಲ್ಯ ಅಲ್ಲ ಕಣೋದು, ಸಾಗು. ನಿನ್ನ ಹೆಸರೇ ಸಾಗರ್ ಅಂತ ಹೇಳ್ಕೊಂಡು ನಿನಗೆ ಸಾಗು ಗೊತ್ತಿಲ್ಲ ಅಂದ್ರೆ ಏನು? ಅದು ಸಾಗು. ಪಾಯಸ ಅಲ್ಲ, ಹುಗ್ಗಿ ಪಾಯಸ ಥರ ಹಾಕ್ಬೇಡ. ತಿಂಡಿ ತಿಂದು ತಿರುಪತಿ ಬೆಟ್ಟನ ಕೆಳಗಡೆಗತ್ತೀವಿ. ಟಿಫನ್ ಕಳೆದೋಗ್ಬೇಕು. ಈ ಗುಡ್ಡದಲ್ಲೇ ಮರವೇ ಹಾಕ್ತೀರಾ ಟಿಫನ್ ತಿಂದರೆ. ಸಾಡೋಣ ಅಂತ ಬಂದರೆ ಟೇಬಲ್ ಕೋಟೆ ಆ ಕಡೆಗೆ ಒಂದು ಭೀಮಾ ಹೊಡೆದಿನ ಹಿಡಿಗೆ ಒಂದು ಈ ಕಡೆಗೆ ಒಂದು ದಿಕ್ಕಿಗೆ ಹೋಗಿದೆ. 0 ಮೇಂಟೆನೆನ್ಸ್. ಇದಕ್ಕೆ ನೀವು ರೇಟಿಂಗ್ ಎಷ್ಟು ಕೊಡ್ತೀರಾ ಇಂಡೋರ್ ಗೇಮ್ಸಿಗೆ ಗಾಯ್ಸ್? ನಿಮ್ಮಿಬ್ಬರಿಗೆ ಕೇಳ್ತಿರೋದು. ನಿಂದು ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲ್ ಆಯ್ತು ತಕ್ಷಣ ಸೀದಾ ನಾನು ರೂಮ್ ತೋರಿಸ್ತೀನಿ ಹೇಗಿದೆ ಅಂತಂದು. ಬ್ರೇಕ್ಫಾಸ್ಟ್ ಆಯಿತು, ಗೇಮ್ ಆಡೋಣ ಅಂತ ಹೋದ್ವಿ. ಬ್ಯಾಡ್ಮಿಂಟನ್ ಅದು ಟೇಬಲ್ ಟೆನ್ನಿಸಿಂದು ಕೋಟೆ 2 ಭಾಗ ಆಗಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ಸೊ ಬನ್ನಿ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ಬಾ 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 ಬಾಯ್ ಇಲ್ಲಿ ಬಾಯ್ ಮೇನ್ ಇಲ್ಲಿ ಬಾಯ್. ಇದು ಸ್ವಿಮ್ಮಿಂಗ್ ಪೂಲ್, ಅದೇ ಸ್ವಿಮ್ಮಿಂಗ್ ಪೂಲ್ ಥರ ಅಲ್ಲ. ಹೌದೌದು, ಇದು ಪೂಲೇ. ಇದು ರೋಸ್ ಪೆಟಲ್ಸ್ ಹಾಕಿ ಪೂಲ್ ರೆಡಿ ಮಾಡಿದ್ದಾರೆ ನೋಡಿ. ತೋರಿಸು. ಏನು ಮಾಡೋಕ್ಕಾಗಲ್ಲ ಪಾಪ, ತೋರಿಸು ಅಂತಂದರೆ ನಾನೇನು ಪ್ರಮೋಷನ್ ಮಾಡೋಕತ್ತಿದ್ದೀನಿ. ಬಟ್ ಏನಂದರೆ ಕಾಡೈತಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ. ಏನಂತೀಯ? ವಾಟ್ ಯು ಸೇ? ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ನೀವು ಹೇಳಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಕ್ಲೀನ್ ಮಾಡಿಸಿ ಎಲ್ಲ ತೋರಿಸಿ ಹಿಂಗೆ ಬಾಮು ಹಿಂಗೊಂದು ವಾಕ್ ಬಾನಲ್ಲಿ
अर्ली मॉर्निंग ಆಗಿದ್ರೆ ಚೆನ್ನಾಗಿರೋದು ಕ್ರೇಜಿ ಇರೋದು ಅಲ್ಲಿ ನೋಡೋದು ಟಾಪು ಅಲ್ಲೂ ಕ್ರೇಜಿ ಬಾರ ಇಲ್ಲಿ ಬಾರ ಇವ್ನಿಗೆ ಇನ್ನೂ ಕ್ರೇಜಿ ಇರೋದು ಅಂತಂತೀನಿ ಈಗ ಸಾಕಿಷ್ಟು ಬೇಕು ಇವ್ನಿಗೆ ಬೇಕು ತೋರಿಸೋದು ಮಾರ್ನಿಂಗ್ ಅಲ್ಲ ಆಗಿರ್ತಲ್ಲ अर्ली मॉर्निंग ತೋರಿಸ್ತೀರಾ ಕ್ರೇಜಿ ಐತಲ್ಲ ಗೈಸ್ ಇದು ನಮ್ಮದು ರೂಮಿನ ರೆಸಾರ್ಟಿನ ವ್ಯೂ ನೆಕ್ಸ್ಟ್ ನಂದು ಹೋಮ್ ತೋರಿಸ್ತೀನಿ ಹೋಮ್ ಅಲ್ಲ ರೂಮ್ನ ಬನ್ನಿ ಹೋಗೋಣ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸ್ವಿಮ್ಮಿಂಗ್ ಬೇಬಿ ಸಿ ಹೌ ಡರ್ಟ್ ಈಸ್ ದೇರ್ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾಳೆ ಇದನ್ನು ಅಂತ ಅದೊಂದು ಮಾಡಿ ಹೋಗೋದಿತ್ತು ನೀರು ತರಕ್ಕೆ ಬಾಮವ ವಿಭಿನಿಗೆ ಹೇಳ್ತೀನಿ ಅವನಿಗೆ ಕರ್ನಾಟಕದಲ್ಲಾದರೆ ಮನೆ ಕೇಳಿದ್ರೆ ನೀರು ಕೊಡ್ತಾರೆ ನೀರಲ್ಲಿ ಅಲ್ಲಿ ಲಾಗ್ ಮಾಡ್ತಿದ್ದೇನೆ ಸಾಗ ಬನ್ನಿ ಹೋಗೋಣ ಅಯ್ಯೋ ಅಣ್ಣ ಮಿನರಲ್ ವಾಟರ್ ಕೊಡಣ್ಣ ತುಂಬಾ ಗೋಳಿಕೊಂಡಿದ್ದಾರೆ ಇದೆಲ್ಲ ಕಲ್ಪನೆಲೇ ಇರಲಿ ಅಣ್ಣ ಅಂದ್ರೆ ಅಣ್ಣ ಗಾಜಿನ ವಾಟ್ಲಾಗೆ ಕೊಟ್ಟಿದ್ದಾನೆ ಗಾಯ್ಸ್ ದಿಸ್ ಈಸ್ ಅವರ್ ರೂಮ್ there is a speaker, there is a biscuits, this is our twin beds. Guys, ಇಲ್ಲಿದೆ ವ್ಯೂ ಬನ್ನಿ ತೋರಿಸ್ತೀನಿ ಒಂದು ಸರ್ಪ್ರೈಸ್ ಹೇಗಿದೆ ಗಾಯ್ಸ್ ಬನ್ನಿ ಹೊರಗಡೆ ತೋರಿಸ್ತೀನಿ ಗೈಸ್ ವ್ಯೂ ಗೈಸ್ ದಿಸ್ ಈಸ್ ಎ ಬಾತ್ ಟಬ್ ದಿಸ್ ಈಸ್ ಅವರ್ ವ್ಯೂ ಈಗ 12 ಆಗಿದೆಯಲ್ಲ ಅದಕ್ಕೆ ವ್ಯೂ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಸಾಧ್ಯವಾದರೆ ಅರ್ಲಿ ಮಾರ್ನಿಂಗಿಂಗ್ ತೋರಿಸ್ತೀನಿ ವ್ಯೂ ಯಾವ ಥರ ಇರುತ್ತೆ ಅಂತ ದಿಸ್ ಈಸ್ ಅವರ್ ರೂಮ್ ಯಾವ ಥರ ಇದೆ ಅಂತಂದು ಕಮೆಂಟ್ ಮಾಡಿ ಈ ಥರ ಇದೆ ರೂಮು ಹೇಗನ್ನಿಸ್ತು ವಯನಾಡಲ್ಲಿ ಅನ್ಪ್ಲ್ಯಾನ್ ಟ್ರಿಪ್ಪಲ್ಲಿ ಏನೇನೋ ಬೆಳಗ್ಗೆ ಅರ್ಜೆಂಟಲ್ಲಿ ಯಾವುದ್ಯಾವುದೋ ನಂಬರ್ ಹುಡುಕಿ ಸರ್ಚ್ ಮಾಡಿ ಗೂಗಲಲ್ಲಿ ಕೊನೆಗೆ ಈ ರೆಸಾರ್ಟು ಸಿಕ್ತು ಬಟ್ ಸ್ಯಾಟಿಸ್ಫೈ ಆಯಿತು ಚೆನ್ನಾಗಿದೆ ಪರವಾಗಿಲ್ಲ ಒಂದು ಒಳ್ಳೆ ವಾಲ್ ಪೇಂಟಿಂಗ್ ಇದೆ ಬನ್ನಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸ್ವಲ್ಪ ಆಟ ಆಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋಣ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಅಂತ ಎಲ್ಲ ರೆಡಿಯಾಗಿದೆ ನಮ್ಮ ಚೋಟು ಎಲ್ಲ ಕರ್ಕೊಂಡು ಹೊಂಟಿದ್ದಾರೆ ಹಾಂ ಕೀ ಹಾಕ್ಕೋಬೇಕಿತ್ತಲ್ಲ ಸಾರಿ ಮರ್ತ್ಬಿಟ್ಟೆ ಬಾಯ್ಸಿಗೆಲ್ಲ ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತಂದು ಟೈಮ್ 2 o'clock ಆಗಿತ್ತು ಊಟ ಆರ್ಡ್ರ್ ಮಾಡಿದ್ವಿ ಬರೋ ಗ್ಯಾಪಲ್ಲಿ ಸ್ವಿಮ್ ಮಾಡೋಣ ಅಂತ ಬನ್ನಿ ಗೈಸ್ ಅಲ್ಲಿ ಚೋಟು ಕರ್ಕೊಂಬಂದಿದ್ದಾನೆ ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಅಲ್ಲಿ ವಾಟ್ರ್ ಸ್ವಲ್ಪ ಹೊರಗಡೆ ಔಟ್ಪುಟ್ ಮಾಡೋಕ್ಕೆ ಹುಡುಕ್ತಾ ಇದ್ದೀನಿ ಬಾಯ್ನ ಸಿಗ್ತಾನೆ ಇಲ್ಲ ಬನ್ನಿ ನೋಡೋಣ ಗೈಸ್ ಸಿಕ್ಕರೆ ಸ್ವಲ್ಪ ಚಂದ ಕಾಣ್ತಿದ್ದೀಯ ಈ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರೋರು ಯಾರು ಹೆಣ್ಣುಮಕ್ಕಳು ಇದ್ದಾರೆ ಹೆಣ್ಣು ಹುಡುಕ್ತಿದ್ದಾರೆ ನಮ್ಮ ಮಧುಸೂದನಿಗೆ ದಯವಿಟ್ಟು ಸಂಪರ್ಕಿಸಿ
और सी साइड पे पानी का शो आजा मेरी बाहों में गर्ल व्हाट यू वेयरिंग फॉर तुझको मैं लेके चलूं फिर प्यारी सी यॉट पे हो जाएंगे हम टल्ली मैली बुक के शॉट पे तू है पानी 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 और दिन भी सानी 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 आ जाओ on the beach यार तो मेरी खींच ಫೈನಲಿ ಗೈಸ್ ಸ್ವಿಮ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೊರಗಡೆ ಬಂದಿದ್ದೀವಿ. ನೋಡೋಣ ಕ್ಯಾಂಪಿಂಗ್ ಫೈರ್ ಏನಾದರೂ ಮಾಡಿಕೊಡ್ತಾರಾ, ಏನಾರ ವ್ಯವಸ್ಥೆ ಇದೆ ಅಂತ ಹೊರಗಡೆ ಬಂದು ಈಚೆ ಬಂದು ನೋಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಓಕೆ ಫ್ರೆಂಡ್ ಬಾಯ್.